ಲುಕ್ ಮ್ಯಾಕ್ಸಿನ ಬಗ್ಗೆ ನೀನು ಆಲ್ರೆಡಿ 1000 ವಿಡಿಯೋಸ್ ಅನ್ನ ನೋಡಿರ್ತೀಯ. ಬಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ಯಾ ಅಂದ್ರೆ ನೀನು ಅನ್ಕೊಂಡಿರುವಂತ ರಿಸಲ್ಟ್ ನಿನಗಿನ್ನು ಸಿಕ್ಕಿರಲ್ಲ. ಇಲ್ಲಿ ನಾನ್ ನಿನ್ನ ಟೈಮ್ ಅನ್ನ ಜಾಸ್ತಿ ವೇಸ್ಟ್ ಮಾಡಲ್ಲ. ಪ್ರಾಕ್ಟಿಕಲ್ ಆಗಿ ಎಫೆಕ್ಟಿವ್ ಆಗಿರುವಂತ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ಮಾತ್ರ ಹೇಳ್ತೀನಿ. ಅದನ್ನ ಅಪ್ಲೈ ಮಾಡಿದ್ರೆ ನಿನ್ನ ಈಗಿನ ಲುಕ್ಸ್ ಗಿಂತ ನೀನು 10x ಬೆಟರ್ ಆಗ್ತೀಯಾ. ಆದ್ರೆ ವಿಡಿಯೋದ ಎಂಡ್ ನಲ್ಲಿ ಒಂದು ಐ ಓಪನಿಂಗ್ ವಿಷಯ ಇದೆ, ಅದನ್ನ ಮಿಸ್ ಮಾಡಬೇಡ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನ ಫೇಸ್ ನಲ್ಲಿ ಒಂದು ಪಿಂಪಲ್ ಇಲ್ಲ, ಸ್ಕಾರ್ಸ್ ಇಲ್ಲ, ಕ್ಲೀನ್ ಆಗಿದೆ. ಆದ್ರೆ ನಿನ್ನ ಫೇಸ್ ನ ಸ್ಟ್ರಕ್ಚರ್ ಸರಿಯಾಗಿರೋದಿಲ್ಲ. ಅದನ್ನ ಸರಿ ಮಾಡೋಕೆ ನೀನ್ ಎಷ್ಟೋ ಎಕ್ಸರ್ಸೈಸ್ ನ ನೋಡಿರ್ತೀಯ, ಟ್ರೈ ಮಾಡಿರ್ತೀಯ. ಬಟ್ ಆನೆಸ್ಟ್ಲಿ ಅದರ ರಿಸಲ್ಟ್ ಸಿಗೋದು ತುಂಬಾ ಕಮ್ಮಿ, ಅಥವಾ ಸಿಕ್ಕಿದ್ರೆ ಅಷ್ಟು ನೋಟಿಸ್ ಕೂಡ ಆಗೋದಿಲ್ಲ. ಬಟ್ ಅದರಲ್ಲಿ ಎಫೆಕ್ಟಿವ್ ಆಗಿರುವಂತದ್ದು ಮೀವಿಂಗ್ ಮಾತ್ರ. ಮೀವಿಂಗ್ ಅಂದ್ರೆ ನಿನ್ನ ನಾಲ್ಗೆಯನ್ನ ನಾರ್ಮಲ್ ಆಗಿ ಕೆಳಗೆ ರೆಸ್ಟ್ ಮಾಡಿಸೋದ್ರ ಬದಲು ಈ ರೀತಿ ಮೇಲೆ ರೆಸ್ಟ್ ಮಾಡಿಸೋದು. ಆದ್ರೆ ಹಲ್ಲುಗಳ ಮೇಲೆ ಜಾಸ್ತಿ ಫೋರ್ಸ್ ಅನ್ನ ಹಾಕ್ಬೇಡ. ಪ್ರಾಕ್ಟೀಸ್ ಜೊತೆ ಮತ್ತೆ ಸ್ವಲ್ಪ ಟೈಮ್ ನ ಜೊತೆ ನಿನ್ನ ಜಾಲೈನ್ ಅಂಡ್ ಫೇಸ್ ನಲ್ಲಿ ಡಿಫರೆನ್ಸ್ ಗೊತ್ತಾಗುತ್ತೆ. ಇದರ ಜೊತೆ ಫೇಸ್ ನ ಜಾಸ್ತಿ ರೆಸ್ಟಿಂಗ್ ಫೇಸ್ ನಲ್ಲಿ ಇಡದೆ ಆಕ್ಟಿವ್ ಆಗಿ ಇಡು. ಫಾರ್ ಎಕ್ಸಾಂಪಲ್, ಇದು ಈ ಪರ್ಸನ್ ನ ರೆಸ್ಟಿಂಗ್ ಫೇಸ್, ಇದು ಆಕ್ಟಿವ್ ಫೇಸ್. ಇದಕ್ಕೆ ನೀನ್ ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ. ನಿನ್ನ ಫೇಸ್ ನ ಮಸಲ್ಸ್ ಅನ್ನ ಸ್ವಲ್ಪ ಟೈಟ್ ಮಾಡಿದ್ರೆ ಸಾಕು. ನಿನ್ನ ಫೇಸ್ ಲೇಜಿಯಾಗಿ ಕಾಣಿಸಬಾರ್ದು ಅಷ್ಟೇ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಬಾಯಿಯಿಂದ ಉಸಿರಾಡದೆ ಮೂಗಿನಿಂದ ಉಸಿರಾಡು. ಯಾಕಂದ್ರೆ ಬಾಯಿಯಿಂದ ಉಸಿರಾಡಿದ್ರೆ ಫೇಸ್ ಡಲ್ ಅಥವಾ ವೀಕ್ ಆಗಿ ಕಾಣಿಸುತ್ತೆ. ಇನ್ನು ಸೂರ್ಯನಿಂದ ಆಗೋ ಟ್ಯಾನಿಂಗ್ ಇಂದ ಬಚಾವ್ ಆಗೋಕೆ ಅಂಡ್ ಸ್ಕಿನ್ ಅನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡು. ಅದರ ಬೆಸ್ಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಚೆಕ್ ಮಾಡು. ಮೆನ್ನ ನಿಜವಾದ ಮೇಕಪ್ ಯಾವುದು ಅಂದ್ರೆ ಅದು ಫಿಸಿಕ್. ನೀನು ಫಿಟ್ ಆಗಿದ್ಯಾ ಅಂದ್ರೇನೆ ನಿನ್ನ ಕಲರ್, ನಿನ್ನ ಹೈಟ್ ಯಾವುದು ಮ್ಯಾಟರ್ ಆಗಲ್ಲ. ನೀನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀಯಾ. ಒಂದು ಸಿಂಪಲ್ ಟೀ ಶರ್ಟ್ ಹಾಕಿದ್ರೂ ಎಷ್ಟೋ % ಎನ್ಹಾನ್ಸ್ಡ್ ಆಗಿ ಇರ್ತೀಯಾ. ಈವನ್ ಗರ್ಲ್ಸ್ಗೂ ಸೇಮೆ. ಫೇಸ್ ಫ್ಯಾಟ್ ಸ್ವಲ್ಪ ಕಮ್ಮಿ, ಬಾಡಿ ಟೋನ್. ಇದು ಆಲ್ರೆಡಿ ನಿನಗೂ ಗೊತ್ತಿದೆ. ಬಟ್ ಪ್ರಾಬ್ಲಮ್ ಏನು? ಮಂಡೆಯಿಂದ ಪಕ್ಕ ಎಕ್ಸರ್ಸೈಸ್ ಮಾಡ್ತೀನಿ. ಮನೇಲಿ ಹೇಗ್ ಮಾಡ್ಲಿ? ಈವನ್ ಇಫ್ ಮಾಡಿದ್ರು 1 ರಿಂದ 2 ವೀಕ್ ಅಂಡ್ ಆ ಸೈಕಲ್ ಮತ್ತೆ ರಿಪೀಟ್. ನೀನು ನಾರ್ಮಲ್ ಆಗಿ ಪುಷಪ್ಸ್, ಪುಲ್ಅಪ್ಸ್, ಸ್ಕ್ವಾಟ್ಸ್ ರೀತಿ ಬೇಸಿಕ್ ಎಕ್ಸರ್ಸೈಸಸ್ ಅನ್ನ ಮಾಡಿದ್ರೆ ನಿನ್ನ ಫೇಸ್ ನಲ್ಲಿರೋ ಫ್ಯಾಟ್ ಕಮ್ಮಿ ಆಗುತ್ತೆ. ನೀನು ಫಿಟ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಮಾತ್ರ ನಿನ್ನ ಗೋಲ್ ಆದ್ರೆ ನೀನು ಜಿಮ್ಗೆ ಜಾಯಿನ್ ಆಗ್ಬೇಕಂತಾನೆ ಇಲ್ಲ. ನಿನ್ನ ಬಾಡಿ ಟೈಪ್ಗೆ ಅಕಾರ್ಡಿಂಗ್ ಆಗಿ ಯೂಟ್ಯೂಬ್ ನಲ್ಲಿ ಎಕ್ಸರ್ಸೈಸ್ ಗಳ ಸಾಕಷ್ಟು ವಿಡಿಯೋಸ್ ಇದೆ. ನಾವು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡು. ಬಟ್ ನೀನು ಕನ್ಸಿಸ್ಟೆಂಟ್ ಆಗಿ ಇರಲೇಬೇಕು, ಆಗ ಮಾತ್ರ ನಿನಗೆ ರಿಸಲ್ಟ್. ನಿನ್ನ ಲುಕ್ಸ್ ಅನ್ನ ಬೇಗ ಇಂಪ್ರೂವ್ ಮಾಡೋಕೆ ಡ್ರೆಸ್ಸಿಂಗ್ ಸೆನ್ಸ್ ಬೆಸ್ಟ್ ಆಪ್ಷನ್. ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಟ್ರೆಂಡ್ ನಲ್ಲಿರುವಂತ ಬಟ್ಟೆಗಳನ್ನ ಹಾಕ್ತಾ ಇದ್ದಾರೆ, ಅದನ್ನು ಫಾರಿನರ್ಸ್ ಅಥವಾ ಸೆಲೆಬ್ರಿಟೀಸ್ ಗಳಿಂದ ಇನ್ಫ್ಲೂಯೆನ್ಸ್ ಆಗಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಅವರಿಗೆ ಸೂಟ್ ಆಗುವಂತ ಡ್ರೆಸ್ ಗಳು ನನಗಾಗ್ಲಿ ನಿನಗಾಗ್ಲಿ ಸೂಟ್ ಆಗ್ಬೇಕಂತಿಲ್ಲ. ಯಾಕಂದ್ರೆ ನಮ್ಮೆಲ್ಲರ ಸ್ಕಿನ್ ಟೋನ್ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಈ 2 ವಿಷಯನ ಮಾತ್ರ ನೆನ್ಪಿನಲ್ಲಿಟ್ಕೋ. ನಿನ್ನ ಬಟ್ಟೆಯ ಕಲರ್, ಪ್ಯಾಟರ್ನ್ ಅಂಡ್ ಫಿಟ್ಟಿಂಗ್ ನಿನಗೆ ಸೂಟ್ ಆಗುವಂತಿರ್ಬೇಕು. ನಿನ್ನ ಸ್ಕಿನ್ ಕಲರ್ ಸ್ವಲ್ಪ ಡಾರ್ಕ್ ಇದೆ ಅಂದ್ರೆ ಬ್ರೈಟ್ ಕಲರ್ಸ್ ಅನ್ನ ಅವಾಯ್ಡ್ ಮಾಡು. ಸಿಂಪಲ್ ಶೇಡ್ಸ್ ನಿನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇಫ್ ನಿನ್ನ ಕಲರ್ ಸ್ವಲ್ಪ ವೈಟ್ ಇದೆ ಅಂದ್ರೆ ಡಾರ್ಕ್ ಕಲರ್ಸ್ ನಿನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಸಿಂಪಲ್ ಆಗಿ ಇರಿಸ್ತೀಯೋ ಅಷ್ಟು ಬೆಸ್ಟ್ ಆಗಿ ಕಾಣಿಸ್ತೀಯಾ. ನಿನ್ನ ಹಾಕೋ ಡ್ರೆಸ್ ನಿನ್ನ ಹೈಟ್ ಅನ್ನ ಕಮ್ಮಿ ಇರೋ ರೀತಿ ಶೋ ಮಾಡಬಾರ್ದು. ನಿನ್ನ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ರೀತಿ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಬೇಕು. ಬ್ಯಾಗಿ ಡ್ರೆಸ್ಗಳು ನಿನ್ನ ಹೈಟ್ ಜಾಸ್ತಿ ಇದ್ರೆ ಮಾತ್ರ ಸೂಟ್ ಆಗೋದು, ಇಲ್ಲ ಅಂದ್ರೆ ನಿನ್ನ ಹೈಟ್ ಇನ್ನೂ ಲೋ ಆಗಿ ಕಾಣಿಸುತ್ತೆ. ತುಂಬಾ ಜನಕ್ಕೆ ಗೊತ್ತಾಗಲ್ಲ ಸಣ್ಣ ಸಣ್ಣ ಡೀಟೇಲ್ಡ್ ಆಗಿರೋ ಆಕ್ಸೆಸರೀಸ್ ಲುಕ್ಸ್ ಅನ್ನ ಎಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂತ. ವಾಚಸ್, ಸನ್ ಗ್ಲಾಸಸ್, ಚೈನ್ಸ್ ಇದೆಲ್ಲದು ಬರೀ ಸ್ಟೈಲಿಂಗ್ ಗೆ ಮಾತ್ರ ಅಲ್ಲ, ನಿನ್ನ ಪರ್ಸನಾಲಿಟಿಯನ್ನು ಡಿಫೈನ್ ಮಾಡುತ್ತೆ. ಅಂಡ್ ಅದರಲ್ಲೂ ವಾಚ್ ನ ಮೇಲೆನೆ ಎಲ್ಲರ ಗಮನ ಫಸ್ಟ್ ಹೋಗೋದು. ಒಂದು ಒಳ್ಳೆ ವಾಚ್ ನಿನ್ನನ್ನ ಕ್ಲಾಸಿ ಅಂಡ್ ಮೆಚೂರ್ ಆಗಿ ಶೋ ಮಾಡುತ್ತೆ. ಅದಕ್ಕೆ ಕಾಸ್ಟ್ಲಿ ಆಗಿರುವಂತ ವಾಚೇ ಬೇಕಂತಿಲ್ಲ. ಸಿಂಪಲ್ ಡಿಸೈನ್ ಜೊತೆ ಸಣ್ಣದಾಗಿರೋ ಫಾಂಟ್ ಅಥವಾ ಲೋಗೋ ಇದ್ರೆ ಸಾಕು. ಅಂಡ್ ಅದರ ಜೊತೆ ಸನ್ ಗ್ಲಾಸಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ 2 ಇಮೇಜ್ ನ ನೋಡು, ಯಾರು ಬೆಟರ್ ಇದ್ದಾರೆ? ಸನ್ ಗ್ಲಾಸಸ್ ಬರೀ ಫ್ಯಾಷನ್ಗೆ ಅಷ್ಟೇ ಅಲ್ಲ, ನಿನ್ನ ಡಾರ್ಕ್ ಸರ್ಕಲ್ ಅನ್ನು ಹೈಡ್ ಮಾಡುತ್ತೆ. ನೀನು ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀಯಾ. ದಾಟ್ಸ್ ವೈ ನೀನು ನೋಡುವಂತ ಆಕ್ಟರ್ಸ್ ಗಳೆಲ್ಲರೂ ಸನ್ ಗ್ಲಾಸಸ್ ಜೊತೆನೆ ಫೋಟೋಸ್ ಅನ್ನ ಪೋಸ್ಟ್ ಮಾಡೋದು. ಅದಕ್ಕೆ 1 ಅಥವಾ 2 ಕ್ಲಾಸಿ ಸನ್ ಗ್ಲಾಸಸ್ ಗಳನ್ನ ಆಡ್ ಮಾಡ್ಕೋ. ಸಿಂಪಲ್ ಹೈಜೀನ್ ಅಂಡ್ ಗ್ರೂಮಿಂಗ್ ಯಾರನ್ನ ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಬೆಟರ್ ಮಾಡುತ್ತೆ. ಬಟ್ ನಿನ್ನ ಬಿಯರ್ಡ್ ತುಂಬಾ ಗ್ರೋ ಆಗಿದೆ, ಪ್ಯಾಚಿ ಬಿಯರ್ಡ್ ಇದೆ, ಅಥವಾ ಒಂದು ಸರಿಯಾದ ಹೇರ್ ಸ್ಟೈಲ್ ಇಲ್ಲ ಅಂದ್ರೆ ಅದು ಶೋ ಮಾಡುತ್ತೆ ನೀನೆಷ್ಟು ಲೇಜಿ ಇದೆಯಾ ಅಂತ. ನಿನ್ನ ಫೇಸ್ ಶೇಪ್ಗೆ ಸೂಟ್ ಆಗುವಂತ ಸಿಂಪಲ್ ಹೇರ್ ಸ್ಟೈಲ್ ನ ಮಾತ್ರ ಚೂಸ್ ಮಾಡು. ಟ್ರೆಂಡ್ ನಲ್ಲಿದೆ ಅಂತ ಯಾವ್ದಾವ್ದು ಹೇರ್ ಸ್ಟೈಲ್ ಅನ್ನ ಅಪ್ಲೈ ಮಾಡಬೇಡ. ಅಂಡ್ ನಿನ್ನ ಬಿಯರ್ಡ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂದ್ರೆ ನಿನ್ನ ಹತ್ರ ಒಂದು ಹ್ಯೂಜ್ ಅಡ್ವಾಂಟೇಜ್ ಇದೆ, ಅದನ್ನ ಕ್ಲೀನ್ ಆಗಿ ಸೆಟ್ ಮಾಡಿಸ್ಕೋ. ಇನ್ನು ನಿನಗೆ ಪ್ಯಾಚಿ ಬಿಯರ್ಡ್ ಬರುತ್ತಂದ್ರೆ ಕ್ಲೀನ್ ಶೇವ್ ಇಸ್ ದ ಬೆಸ್ಟ್ ಆಪ್ಷನ್. ಐ ನೋ ನಿನ್ನ ಫ್ರೆಂಡ್ಸ್ ಎಲ್ಲರೂ ಆಡ್ಕೊಳ್ತಾರೆ, ಬಟ್ ವಿತ್ ಟೈಮ್ ಪ್ಯಾಚಿ ಬಿಯರ್ಡ್ ಗಿಂತ ಇದು ಎಷ್ಟೋ ಚೆನ್ನಾಗಿ ಕಾಣಿಸುತ್ತೆ.
ಫ್ರೀ ಆಗಿ ನಿನ್ನ ಫೇಸ್ ನಲ್ಲಿ ಗ್ಲೋ ತರೋದು ಒಂದು ಸಿಂಪಲ್ ಜೆಂಟಲ್ ಸ್ಮೈಲ್. ಬಟ್ ಈಗ ಒಂದು ವಿಯರ್ಡ್ ಟ್ರೆಂಡ್ ಇದೆ, ಅಟೆನ್ಷನ್ ಸಿಗುತ್ತೆ ಅಂತ ಸಿಗ್ಮಾ ರೀತಿ ಶೋ ಮಾಡೋದು. ಟ್ರಸ್ಟ್ ಮೀ, ಅದು ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ. ಬಟ್ ಇಫ್ ಯು ಸ್ಮೈಲ್, ಇನ್ಸ್ಟೆಂಟ್ ಆಗಿ ಒಂದು ರಿಲೀಫ್ ಅನ್ನ ಕೂಡ ಅಬ್ಸರ್ವ್ ಮಾಡ್ತೀರಾ. ಸೊ ಆಲ್ತು ಫಾಲ್ತು ಟ್ರೆಂಡ್ ಬಿಟ್ಟು ಕೀಪ್ ಸ್ಮೈಲಿಂಗ್. ನಿಜವಾಗ್ಲೂ ನೀನ್ ಎಷ್ಟು ಅನ್ಕೊಂಡಿದ್ಯಾ ಅಷ್ಟು ಲುಕ್ಸ್ ಮ್ಯಾಟರೇ ಆಗಲ್ಲ. ಐನು ಫಸ್ಟ್ ಇಂಪ್ರೆಷನ್ಗೆ ಮ್ಯಾಟರ್ ಆಗ್ಬೋದು, ಬಟ್ ನೀವ್ ಅನ್ಕೊಂಡಿರೋ ಅಷ್ಟಲ್ಲ. ಲುಕ್ಸ್ ಯಾವ ರೀತಿ ಅಂದ್ರೆ, ನೀನ್ ಈ ವಿಡಿಯೋ ನೋಡೋಕು ಮುಂಚೆ ಕ್ಲಿಕ್ ಮಾಡಿದ ಆ ಪಿಕ್ಚರ್ ನ ರೀತಿ ಒಳಗೆ ಇರುವಂತ ಕಾಂಟೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಿನ್ನ ಫೀಲಿಂಗ್ಸ್, ಎಮೋಷನ್ಸ್ ಅಥವಾ ನಿನ್ನೊಳಗಿರುವಂತ ಕೈಂಡ್ನೆಸ್ ಈ ಲುಕ್ಸ್ ಗಿಂತ 1000 ಪಟ್ಟು ಗ್ರೇಟ್. ನಿನಗೆ ಲುಕ್ಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ಸುತ್ತಂದ್ರೆ, ನೀನು ಮಾಡೆಲ್ಸ್ ಗಳ ಅಥವಾ ಆಕ್ಟರ್ಸ್ ಗಳ ಲೈಫ್ ಸ್ಟೈಲ್ ಅನ್ನ ತುಂಬಾನೇ ನೋಡ್ತಾ ಇದೀಯಾ. ಬಟ್ ಪಾಯಿಂಟ್ ಏನಂದ್ರೆ, ನೀನ್ ಎಷ್ಟು ಅವರ ಲೈಫ್ ಸ್ಟೈಲ್ ಅನ್ನ ನೋಡ್ತಾನೆ ಇರ್ತೀಯೋ ಅಷ್ಟೇ ನಿನ್ನ ಇನ್ಸೆಕ್ಯೂರಿಟಿ, ಫಿಯರ್ ಎಲ್ಲದೂ ಹೆಚ್ಚಾಗ್ತಾ ಹೋಗುತ್ತೆ. ಜಸ್ಟ್ ಒಂದು ರಿಯಾಲಿಟಿಗೆ ನೀನ್ ನೋಡುವಂತ ಸೆಲೆಬ್ರಿಟೀಸ್ ಅವರ ಫೇಸ್ ಕೂಡ ಅಸಿಮೆಟ್ರಿಕ್ ಆಗಿರುತ್ತೆ. ಇದಕ್ಕೆಲ್ಲ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅಂಡ್ ಆಲ್ವೇಸ್ ರಿಮೆಂಬರ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿನಗೆ ಏನಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ನಿನ್ನ ಪರ್ಸ್ಪೆಕ್ಟಿವ್ ಅನ್ನ ಏನಾದ್ರೂ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋ. ಇನ್ನ ಒಂದು ಡೀಸೆಂಟ್ ಫಿಸಿಕ್ ಅನ್ನ ಅಚೀವ್ ಮಾಡೋಕೆ ಮನೆಯಲ್ಲೇ ಯಾವ ಎಕ್ಸರ್ಸೈಸಸ್ ಅನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಅಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಪೋಸ್ಟ್ ಹಾಕಿದ್ದೀನಿ, ಅದರಲ್ಲಿ ವೋಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.